ಸುಮಾರು 95% ಜನ ಈ ಬ್ಲ್ಯಾಕ್ ಸ್ಪಾಟ್ನ ಇಗ್ನೋರ್ ಮಾಡ್ತಾರೆ, ಬಟ್ ಇಟ್ಸ್ ಡೆಡ್ಲಿ. ಜ್ವರ, ಡೆಂಗ್ಯೂ, ಟೈಫಾಯ್ಡ್ ಥರನೇ ಇರ್ಬೋದು, ಆದರೆ ಇದು ತುಂಬ ಡಿಫ್ರೆಂಟ್. ಈ ಬ್ಲ್ಯಾಕ್ ಸ್ಪಾಟ್ನ ಇಗ್ನೋರ್ ಮಾಡಬೇಡಿ. ಒಂದು ಚಿಕ್ಕ ಟ್ಯಾಬ್ಲೆಟಿಂದ ಇದನ್ನು ಕ್ಯೂರ್ ಮಾಡ್ಬೋದು, ಆದರೆ ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಮಾತ್ರ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ವೆರಿ ಇಂಪಾರ್ಟೆಂಟ್, ಇನ್ಫೆಕ್ಷನ್ ಬಗ್ಗೆ. ಅದೇ ಸ್ಕ್ರಬ್ ಟೈಫಸ್. ನಿಮಗೆ ಜ್ವರ ಬಂದಾಗ ಬರೀ ಜ್ವರ ಅಷ್ಟೇ ಅಲ್ವಾ ಅಂತ ಲೇಟಾಗಿ ಡಯಾಗ್ನೋಸ್ ಮಾಡ್ತಿದ್ದೀರಾ, ಅದು ಡೇಂಜರಸ್. ಬಟ್ ಅರ್ಲಿ ಡಯಾಗ್ನೋಸ್ ಮಾಡಿದ್ದೀರಾ ಅಂದರೆ ಜಸ್ಟ್ ಒಂದು ಮಾತ್ರೆ ನಿಮ್ಮ ಲೈಫ್ನ ಸೇವ್ ಮಾಡುತ್ತೆ. ಸೊ ಹಾಗಾದರೆ ಸ್ಕ್ರಬ್ ಟೈಫಸ್ ಅಂದರೆ ಏನು? ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಒರೆನ್ಶಿಯಾ ಸುತ್ಸುಗಾಮುಷಿ ಅನ್ನೋ ಬ್ಯಾಕ್ಟೀರಿಯಾ ಇದನ್ನು ಕಾಸ್ ಮಾಡುತ್ತೆ. ಏನು ಚಿಗರ್ ಹುಳಗಳು ಕಚ್ಚಿದ್ರೆ ಈ ಇನ್ಫೆಕ್ಷನ್ ಹರಡುತ್ತೆ. ಇವು ನೋಡೋಕ್ಕೆ ಸಣ್ಣ ಲಾರ್ವಾ ಕೀಟಗಳ ಥರ ಇರ್ತವೆ. ಹಾಗಾದರೆ ಈ ಹುಳಗಳು ಎಲ್ಲಿ ವಾಸ ಮಾಡ್ತವೆ ಅಂತ ನೋಡೋದಾದರೆ, ಅರಣ್ಯ ಪ್ರದೇಶಗಳು, ಕೃಷಿ ಭೂಮಿಯಲ್ಲಿ, ಪೊದೆ ಅಥವಾ ಜಾಸ್ತಿ ಹುಲ್ ಬೆಳೆದಿರೋ ಜಾಗದಲ್ಲಿ, ತೇವಾಂಶವುಳ್ಳ ಮಣ್ಣಿನಲ್ಲಿ ಮತ್ತು ಇಲಿಗಳಿರುವ ಜಾಗದಲ್ಲಿ ಈ ಚಿಗರುಳಗಳು ವಾಸ ಮಾಡ್ತಾ ಇರ್ತವೆ. ಈ ಹುಳುಗಳೇನಾದರೂ ಕಚ್ಚಿದ್ರೆ ನಮಗೆ ಫೀಲೇ ಆಗಲ್ಲ, ಬಟ್ 6 to 12 ಡೇಸ್ ಆದಮೇಲೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಇನ್ಫೆಕ್ಷನ್ನ ಎಲ್ಲಿ ಕಾಮನ್ ಆಗಿ ನೋಡ್ತೀವಿ ಅಂದರೆ, ಇಂಡಿಯಾನೇ ತಗೊಳ್ಳೋಣ. ರೀಸೆಂಟಾಗಿ 1 ತಿಂಗಳ ರಿಸರ್ಚ್ ಪ್ರಕಾರ ಆಂಧ್ರ ಪ್ರದೇಶಲ್ಲಿ ಸುಮಾರು 6778 ಜನ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 1346 ಜನರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಅಷ್ಟೇ ಅಲ್ಲದೆ ಈ ಇನ್ಫೆಕ್ಷನ್ ನೇಪಾಳ್, ಶ್ರೀಲಂಕಾ, ಸೌತ್ ಈಸ್ಟ್ ಏಷ್ಯಾದಲ್ಲೂ ನಾವು ನೋಡ್ಬೋದು. ನೆಕ್ಸ್ಟ್, ಇದು ನಮ್ಮ ದೇಹಕ್ಕೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಫಸ್ಟು ಈ ಬ್ಯಾಕ್ಟೀರಿಯಾ ಎಲ್ಲಿ ಚಿಗರ್ ಹುಳ ಕಚ್ಚಿರುತ್ತೋ ಆ ಜಾಗದಿಂದ ಚರ್ಮದ ಮೂಲಕ ಬಾಡಿಗೆ ಎಂಟರ್ ಆಗುತ್ತೆ. ಆಮೇಲೆ ಬಾಡಿಯಲ್ಲಿ ಆ ಜಾಗದಲ್ಲೇ ಹೆಚ್ಚಾಗಿ ಮಲ್ಟಿಪ್ಲೈ ಆಗಿ ಬೆಳೀತಾ ಬೆಳೀತಾ ಅದು ನಮ್ಮ ರಕ್ತಕ್ಕೆ ಸೇರಿಕೊಂಡು ದೇಹದ ಎಲ್ಲ ಕಡೆನೂ ಹರಡುತ್ತೆ. ಈ ಬ್ಯಾಕ್ಟೀರಿಯಾ ಏನಿದೆ ಇದು ನಮ್ಮ ರಕ್ತನಾಳಗಳ ಅಂದರೆ ಬ್ಲಡ್ ವೆಸಲ್ಸ್ನ ಒಳಭಾಗಕ್ಕೆ ಅಂಟ್ಕೊಂಡು ವ್ಯಾಸ್ಕ್ಯುಲೈಟಿಸ್ನ ಕಾಸ್ ಮಾಡುತ್ತೆ. ವ್ಯಾಸ್ಕ್ಯುಲೈಟಿಸ್ ಅಂದರೆ ಬ್ಲಡ್ ವೆಸಲ್ಸ್ನ ಇನ್ಫ್ಲಮೇಷನ್ ಅಥವಾ ಉರಿಯೂತ. ಇದು ಆದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಡೈರೆಕ್ಟ್ ಪ್ರಾಬ್ಲಮ್ನ ಕಾಸ್ ಮಾಡುತ್ತೆ. ಈ ಕಾರಣದಿಂದಲೇ ದೇಹದ ಹಲವಾರು ಬಾಡಿ ಪಾರ್ಟ್ಸ್ಗೆ ಡ್ಯಾಮೇಜ್ ಆಗುತ್ತೆ. ಯಾವ ಬಾಡಿ ಪಾರ್ಟ್ಸ್ ಅಂತ ನೋಡೋದಾದರೆ, ಮೊದಲನೇದಾಗಿ ನಮ್ಮ ಸ್ಕಿನ್. ಸೊ ನಾನು ಆಗ್ಲೇ ಹೇಳ್ದಂಗೆ ಬ್ಲಡ್ ವೆಸಲ್ಸ್ ಇನ್ಫ್ಲೇಮ್ ಆದಾಗ ಚರ್ಮಕ್ಕೆ ಬ್ಲಡ್ ಈಸಿಯಾಗಿ ಫ್ಲೋ ಆಗಲ್ಲ. ಇದರಿಂದ ರ್ಯಾಷಸ್ ಆಗ್ಬೋದು, ರೆಡ್ ಸ್ಪಾಟ್ಸ್ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಎಶ್ಕರ್, ಡಾರ್ಕ್ ಬ್ಲ್ಯಾಕ್ ಸ್ಕ್ಯಾಬ್ ಡೆವಲಪ್ ಆಗುತ್ತೆ. ಇದು ಸ್ಕ್ರಬ್ ಟೈಪ್ಸ್ನ ಪ್ರಮುಖ ಲಕ್ಷಣ. ಇನ್ನು ಎರಡನೇದಾಗಿ ನಮ್ಮ ಲಂಗ್ಸ್. ಇದರಿಂದ ನಿಮೋನಿಯಾ, ಉಸಿರಾಟದ ತೊಂದರೆ, ಕೆಮ್ಮು ಮತ್ತು ಕಡಿಮೆ ಆಕ್ಸಿಜನ್ ಸ್ಯಾಚುರೇಷನ್ ಕಾಸ್ ಆಗ್ಬೋದು. ಇನ್ನು ಮೂರನೇದಾಗಿ ಲಿವರ್. ವ್ಯಾಸ್ಕ್ಯುಲೈಟಿಸಿಂದ ಲಿವರ್ಗೆ ಬ್ಲಡ್ ಸಪ್ಲೈ ರೆಡ್ಯೂಸ್ ಆಗುತ್ತೆ. ಇದರಿಂದ ಹೆಪಟೈಟಿಸ್ ಆಗ್ಬೋದು, ಲಿವರ್ ಎನ್ಸೈಮ್ಸ್ ಹೆಚ್ಚಾಗ್ಬೋದು, ಹೊಟ್ಟೆ ನೋವು, ವಾಂತಿ ಇಂತಹ ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಇನ್ನು ನಾಲ್ಕನೇದಾಗಿ ಕಿಡ್ನಿ. ಬ್ಲಡ್ ಫ್ಲೋ ಕಡಿಮೆ ಆದಾಗ ಕಿಡ್ನಿ ಫಂಕ್ಷನ್ಸ್ನ ಪ್ರಾಪರಾಗಿ ಮಾಡಲ್ಲ. ಇದರಿಂದ ಅಕ್ಯೂಟ್ ಕಿಡ್ನಿ ಇಂಜುರಿ, ಕ್ರಿಯಾಟಿನಿನ್ ಲೆವೆಲ್ಸ್ ಹೆಚ್ಚಾಗುತ್ತೆ ಮತ್ತು ಮೂತ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಐದನೇದಾಗಿ ಬ್ರೈನ್. ಮೆದುಳಿನಲ್ಲೂ ಕೂಡ ಬ್ಲಡ್ ವೆಸಲ್ಸ್ ಇನ್ಫ್ಲೇಮ್ ಆಗಿರೋ ಕಾರಣದಿಂದ ಸ್ವೆಲ್ಲಿಂಗ್ ಆಗುತ್ತೆ. ಇದರಿಂದ ಎನ್ಸೆಫಲೈಟಿಸ್ ಆಗಿರ್ಬೋದು, ತಲೆನೋವು, ಪ್ಯಾನಿಕ್, ಬಿಹೇವಿಯರಲ್ ಚೇಂಜಸ್ನ ನಾವು ನೋಡ್ತೀವಿ. ಆದರೆ ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಇವೆಲ್ಲ ಅವಾಯ್ಡ್ ಆಗುತ್ತೆ. ಸ್ಕ್ರಬ್ ಟೈಫಸ್ ಇದ್ದಾಗ ಬಾಡಿ ಯಾವ ಸಿಗ್ನಲ್ ಕೊಡುತ್ತೆ? ಈಗ ಎಲ್ಲ ಲಕ್ಷಣಗಳನ್ನ ನೋಡೋಣ. ಮೊದಲನೇದಾಗಿ ಜ್ವರ. ಬಹಳ ಜಾಸ್ತಿ ಫೀವರ್ ಇರುತ್ತೆ. 103 to 104 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಈ ಜ್ವರ 5 ದಿನಕ್ಕೂ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ನಾವು ಜ್ವರ ಬಂದಾಗ ಏನು ಟ್ಯಾಬ್ಲೆಟ್ ತೊಗೊತೀವಿ ಅದರಿಂದ ಇದು ಕಡಿಮೆ ಆಗಲ್ಲ. ಇನ್ನು ಎರಡನೇದು ಎಶ್ಕಾರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್. ಈ ಎಶ್ಕಾರು ಡಾರ್ಕ್ ಬ್ಲ್ಯಾಕ್ ಸ್ಕ್ಯಾಬ್ ಇರುತ್ತೆ. ಇದು ಡ್ರೈ ಆಗಿರುತ್ತೆ, ನೋವಿರಲ್ಲ ಮತ್ತು ಸುಟ್ಟ ಸಿಗರೇಟ್ ಗುರುತಾಗೆ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ನಮ್ಮ ದೇಹದ ಯಾವ ಜಾಗಗಳಲ್ಲಿ ನೋಡ್ತೀವಿ ಅಂದರೆ, ಗ್ರಾಯಿನ್ ರೀಜನ್, ಆರ್ಮ್ಪಿಟ್, ಅಂಡರ್ ಬ್ರೆಸ್ಟ್ ಅಥವಾ ಬ್ರೆಸ್ಟ್ ಫೋಲ್ಡ್, ನೆಕ್, ವೇಸ್ಟ್ ಲೈನ್, ಬ್ಯಾಕ್ ಆ್ಯಂಡ್ ಸ್ಕಾಲ್ಪ್. ಈ ಎಶ್ಕಾರ್ ಸಿಕ್ಕರೆ ಆಲ್ಮೋಸ್ಟ್ ಇದು ಸ್ಕ್ರಬ್ ಟೈಫಸ್ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಮೂರನೇದಾಗಿ ರ್ಯಾಶ್. ಈ ರ್ಯಾಶ್ ಫಸ್ಟ್ ಹೊಟ್ಟೆಯ ಭಾಗದಿಂದ ಅಂದರೆ ನಮ್ಮ ಹೊಟ್ಟೆಯ ಟ್ರಂಕ್ ಪಾರ್ಟಿಂದ ಸ್ಟಾರ್ಟ್ ಆಗಿ ಕೈ ಕಾಲುಗಳಿಗೆ ಹರಡುತ್ತೆ. ಇನ್ನು ನಾಲ್ಕನೇದಾಗಿ ಜ್ವರದ ಜೊತೆ ತಲೆನೋವು, ಮೈಕೈ ನೋವು, ಕೆಮ್ಮು, ಉಸಿರಾಟದ ತೊಂದರೆ, ನಾಸಿಯಾ, ವಾಂತಿ ಮತ್ತು ಹಸಿವು ಕೂಡ ಕಡಿಮೆ ಆಗುತ್ತೆ. ಈಗ ಲಕ್ಷಣಗಳು ಗೊತ್ತಾಯಿತು, ಆದರೆ ಡಯಾಗ್ನೋಸಿಸ್ ಮಾಡಲು ಯಾವ ಟೆಸ್ಟ್ ಬೇಕು, ಈ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ IgM ELISA ಟೆಸ್ಟ್, ವಿಚ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೆಸ್ಟ್. ಇದು ಫಸ್ಟ್ ಲೈನ್ ಬ್ಲಡ್ ಟೆಸ್ಟ್ ಫಾರ್ ಸ್ಕ್ರಬ್ ಟೈಫಸ್. ಎಲಿಸಾ ಮೆಥಡ್ ಮೂಲಕ IgM ಆ್ಯಂಟಿಬಾಡೀಸ್ನ ಡಿಟೆಕ್ಟ್ ಮಾಡ್ಬೋದು. IgM ಅಂದರೆ ಇನ್ಫೆಕ್ಷನ್ ನ್ಯೂ ಆಗಿ ಬಾಡಿಗೆ ಬಂದಾಗ ತಯಾರಾಗುವ ಮೊದಲನೆಯ ಆ್ಯಂಟಿಬಾಡಿ.
5ರಿಂದ 7 ದಿನದ ಫೀವರ್ ನಂತರ ಬಾಡಿ IgM ಆ್ಯಂಟಿಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಟೆಸ್ಟಲ್ಲಿ ಅರ್ಲಿ ಡೇಸಲ್ಲಿ ಫೀವರ್ ಇಲ್ಲದೆ ಇರೋ ಕಾರಣ ನೆಗೆಟಿವ್ ಬರಬಹುದು. ಎರಡನೇ ಟೆಸ್ಟ್ ಬಂದು PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್. ಈ ಟೆಸ್ಟು ಮೋಸ್ಟ್ ಅಕ್ಯುರೇಟಿವ್ ಬಿಕಾಸ್ ಇದು ಬ್ಯಾಕ್ಟೀರಿಯಾ DNA ಡೈರೆಕ್ಟಾಗಿ ಡಿಟೆಕ್ಟ್ ಮಾಡುತ್ತೆ. ಆದರೆ ಸ್ಕ್ರಬ್ ಟೈಫಸ್ ಯಾಕೆ ತಪ್ಪಾಗಿ ಡಯಾಗ್ನೋಸ್ ಆಗುತ್ತೆ ಅಂದರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 70% ಸ್ಕ್ರಬ್ ಟೈಫಸ್ ಕೇಸಸ್ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ. ಬಿಕಾಸ್ ಈ ಸ್ಕ್ರಬ್ ಟೈಫಸ್ನ ಲಕ್ಷಣಗಳು ಬೇರೆ ಕಾಮನ್ ಫೀವರ್ ಲೈಕ್ ಡೆಂಗ್ಯೂ ಆಗಿರ್ಬೋದು, ಟೈಫಾಯ್ಡ್, ಮಲೇರಿಯಾ, ವೈರಲ್ ಫೀವರ್ ಆಗೇ ಕಾಣಿಸ್ಕೊಳ್ಳುತ್ತೆ ಮತ್ತು ಲ್ಯಾಬ್ ಟೆಸ್ಟ್ ಕೂಡ ನೆಗೆಟಿವ್ ಆಗಿ ಬರುತ್ತೆ. ಈ ಎಶ್ಕಾರ್ ಕಂಡಾಗ ಮಾತ್ರ ನಮಗೆ ಸ್ಟ್ರಾಂಗ್ ಸಸ್ಪಿಷನ್ ಬರುತ್ತೆ, ಆಗ ಮಾತ್ರ ನಾವು ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಸಾಧ್ಯ. ಈ ಸ್ಕ್ರಬ್ ಟೈಫಸ್ನ ಟ್ರೀಟ್ಮೆಂಟ್ ನೋಡೋದಾದರೆ ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಷನ್ನ ಮಾಡ್ಕೊಬೇಡಿ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ಮೇಲೆ ಮಾತ್ರ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು. ಡಾಕ್ಸಿಸೈಕ್ಲಿನ್ ಅನ್ನೋ 100 mg ಟ್ಯಾಬ್ಲೆಟ್ ದಿನಕ್ಕೆ 2 ಸರಿ 7ರಿಂದ 10 ದಿನ ತನಕ ತೊಗೊಬೇಕು. ಈ ಟ್ಯಾಬ್ಲೆಟ್ನ ತೊಗೊಂಡಾಗ ಜ್ವರ 24ರಿಂದ 48 ಗಂಟೆ ಒಳಗೆ ಕಡಿಮೆ ಆಗುತ್ತೆ. ಪ್ರೆಗ್ನೆಂಟ್ ವುಮೆನ್ ಮತ್ತು ಮಕ್ಕಳಿಗೆ ಅಜಿಥ್ರೊಮೈಸಿನ್ ಸೇಫ್. ಇದನ್ನು ತಡೆಯೋ ಪ್ರಿವೆಂಟಿವ್ ಮೆಷರ್ಸ್ ಏನಂದರೆ, ಮಣ್ಣು ಅಥವಾ ಹುಲ್ಲಿನ ಮೇಲೆ ನೇರವಾಗಿ ಮಲಗೋದನ್ನು ಅವಾಯ್ಡ್ ಮಾಡಿ. ನೀವು ಹೊಲಕ್ಕೆ, ಗದ್ದೆಗೆ ಅಥವಾ ಅರಣ್ಯ ಪ್ರದೇಶಕ್ಕೆ ಹೋಗ್ತಿದ್ದೀರಾ ಅಂದರೆ ಲಾಂಗ್ ಸ್ಲೀವ್ಸ್ ಮತ್ತು ಫುಲ್ ಪ್ಯಾಂಟ್ಸ್ನ ಹಾಕೊಂಡೋಗಿ. ಡೀಟ್ ಇನ್ಸೆಕ್ಟ್ ರಿಪೆಲೆಂಟ್ನ ಯೂಸ್ ಮಾಡಿ. ಮನೆ ಸುತ್ತಮುತ್ತ ಕ್ಲೀನಾಗಿ ಮತ್ತು ಡ್ರೈ ಆಗಿ ಇಟ್ಕೊಳ್ಳಿ. ಶೂಸ್ ಯೂಸ್ ಮಾಡಿ. ಪೊದೆಗಳು ಮತ್ತು ಜಾಸ್ತಿ ಹುಳುಗಳು ಬೆಳೆದಿರೋ ಏರಿಯಾನ ಅವಾಯ್ಡ್ ಮಾಡಿ. ಮಳೆಗಾಲದಲ್ಲಿ ನೆಲದ ಮೇಲೆ ನೇರವಾಗಿ ಕುತ್ಕೊಳ್ಳೋದು ಬೇಡ. ಇದಕ್ಕೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ. ಪ್ರಿವೆನ್ಷನ್ ಮಾತ್ರ ಮೇನ್ ಪ್ರೊಟೆಕ್ಷನ್. ಈ ವಿಡಿಯೋ ಶೇರ್ ಮಾಡಿ ಬಿಕಾಸ್ ಅವೇರ್ನೆಸ್ ಕ್ಯಾನ್ ಲಿಟ್ರಲಿ ಸೇವ್ ಅ ಲೈಫ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.